ಇನ್ನು ಮಂಡ್ಯದಲ್ಲಿ ಕಾವೇರಿಯ ಕಾವು ಬಿಗಿಲಿದ್ದಿದೆ. ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟನೇ ನಡೀತಾ ಇದೆ. ರಸ್ತೆ ತಡೆ, ಉಳಿಕಾಡು ಸೇವೆ ಮತ್ತು ಉಳು ಸೇವೆ ಪ್ರತಿಯೊಂದನ್ನು ಕೂಡ ಮಾಡಿ ಒಂದು ಸ್ಟ್ರಾಂಗ್ ಆಗಿ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ. ಈ ಒಂದು ರಸ್ತೆ ತಡೆಯನ್ನು ಕೂಡ ಇಲ್ಲಿ ಮಾಡಿ ಒಂದು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಮಾಡಿ ಇದನ್ನು ಒಂದು ಕಾವೇರಿಯ ಒಂದು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ರೈತರು. ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಬೆಳೆಗಳಿಗೂ ನೀರಿಲ್ಲ. ನಾವು ಹೋರಾಟ ಮಾಡಿ ನೀರು ಬಿಡ್ಕೊಂಡಿದ್ದೀವಿ. ಅದು 1500 ಕ್ಯೂಸೆಕ್ಸನ್ನು ಬಿಟ್ಟಿದ್ದಾರೆ. ಅದು ಅರ್ಧಂಬರ್ಧ ಬೆಳೆಗೆ ಆಗ್ತಾಯಿದೆ, ಪೂರ್ಣ ಬೆಳೆಗೆ ಆಗ್ತಾಯಿಲ್ಲ. ಸ್ಟ್ಯಾಂಡಿಂಗ್ ಕ್ರಾಪ್ಗೆ ಹೊಸ ಬೆಳೆ ಅಂತ ಯಾರೂ ಹಾಕಿಲ್ಲ. ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಹೊಸ ಬೆಳೆ ಹಾಕಬೇಡಿ, ನಮಗೆ ಪರಿಹಾರ ಕೊಡಲಿ, ಅದು ಬೇರೆ ವಿಷಯ. ಇವರು CWRCಯನ್ನು ಕರ್ಕೊಂಡ್ಬಂದು ಕಾವೇರಿ ಕೊಳ್ಳದಲ್ಲಿ ತೋರಿಸ್ಬೇಕಿತ್ತು. ಪರಿಸ್ಥಿತಿ ಈ ರೀತಿ ಇದೆ, ನಾವು ನೀರು ಬಿಡೋಕ್ಕೆ ತಯಾರಿಲ್ಲ. ಅದು 15 ದಿವಸ ಅಲ್ಲಿ ಬರ್ತಾ ಇರೋದು 2,000 ಚಿಲ್ಲರೆ ಕ್ಯೂಸೆಕ್ಸ್ ನೀರು. ಇವರು ತಮಿಳ್ನಾಡಿಗೆ ಬಿಡೋದು 3,500 ಕ್ಯೂಸೆಕ್ಸ್ ನೀರು. ಎಷ್ಟು ಸರಿ ಇದು? ಅಲ್ಲಿ ಇದ್ದು ಬಂದು ನೀರೆಲ್ಲ ಖಾಲಿ ಮಾಡಿರೋದಕ್ಕ ಎಲ್ಲಿ ನ್ಯಾಯ ಇದು? ಯಾವ ರೀತಿ ನ್ಯಾಯ ಕೊಡ್ತಾ ಇದ್ದಾರೆ ಇವರು? ಜನಪ್ರತಿನಿಧಿಗಳು ನಾವು ರೈತರ ಜೊತೆ ಇದ್ದೀವಿ ಅಂತ ಬರೀ ಪೇಪರಲ್ಲಿ ಹೇಳ್ತಾರೆ ಹೊರತು ನಮ್ಮ ಜೊತೆಗೆ ಬರಬೇಕು. ಇವ್ರ ಬೀದಿಗೆ ಬರಲಿ, ರಾಜೀನಾಮೆ ಕೊಟ್ಬಿಟ್ಟು ಬರಲಿ. ನಾವು ಅವ್ರಿಗೂ ಗೌರವ ಕೊಡೋದಿಲ್ಲ. ಮತ್ತು ಈಗೇನು 15ನೇ ತಾರೀಕು ಸ್ವಾತಂತ್ರ್ಯೋತ್ಸವ ಬರ್ತಾ ಇದೆ, ನಮ್ಮ ನೀರೆಲ್ಲ ಹೋದ್ಮೇಲೆ ನಮ್ಗೆ ಇನ್ನೇನು ಕೆಲಸ, ಅದನ್ನು ಬಹಿಷ್ಕಾರ ಮಾಡ್ತೀವಿ. ನಮ್ಮ ಕರ್ನಾಟಕದವ್ರು ಏನು ಮಾಡ್ತಾ ಇದ್ದಾರೆ? ಕತ್ತೆ ಮೇಯಿಸ್ತಾ ಇದ್ದಾರಾ?